ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕರಲ್ಲಿ ಸುಕ್ಕಾ ಸೂರಿ ಒಬ್ರು. ಕ್ರೈಮ್ ಕತೆ ಆಧಾರಿತ ಸಿನಿಮಾಗಳನ್ನ ಕಟ್ಟಿಕೊಡುವಲ್ಲಿ ಸೂರಿ ಎತ್ತಿದ ಕೈ. ಸೂರಿ ನಿರ್ದೇಶನದ ಬಹುತೇಕ ಸಿನಿಮಾಗಳು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಾಗಿವೆ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವ ಟಗರು ಸಿನಿಮಾ ಕೂಡ ರಕ್ತ ಸಿಕ್ತ ಕತೆ ಆಧಾರಿತ ಸಿನಿಮಾ ಆಗಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಭಿನಯದ ಟಗರು ಶತದಿನೋತ್ಸವ ಪೂರೈಸಿ 150 ಹಾಗೂ 200 ದಿನಗಳು ಯಶಸ್ವಿ ಪ್ರದರ್ಶನ ಕಂಡ ಸಿನಿಮಾವಾಗಿದೆ. ಸೂರಿ ಸದ್ಯ ನಿರ್ದೇಶನ ಮಾಡುತ್ತಿರುವ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಕೂಡ ಕ್ರೈಮ್ ಆಧಾರಿತ ಚಿತ್ರವಾಗಿದೆ. ಸೂಪರ್ ಹಿಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ಸೂರಿ ಈಗ ಸ್ಯಾಂಡಲ್ವುಡ್ನ ಮತ್ತೋರ್ವ ಸ್ಟಾರ್ ನಟನಿಗೆ ನಿರ್ದೇಶನ ಮಾಡುವ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹೌದು, ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಿನಿಮಾಗಳಿಗೆ ಹೆಚ್ಚು ನಿರ್ದೇಶನ ಮಾಡುತ್ತಿದ್ದ ಸೂರಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಡ್ಡಾಗೆ ಎಂಟ್ರಿ ಕೊಡೋದಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಸೂರಿ ಮತ್ತು ದರ್ಶನ್ ಸಿನಿಮಾ ಯಾವುದು? ಸಿನಿಮಾ ಹೇಗಿರಲಿದೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಕ್ಷನ್ ಕಟ್ ಹೇಳಲು ಸುಕ್ಕಾ ಸೂರಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಸ್ಕ್ರಿಪ್ಟ್ ಹೇಗಿರಬೇಕು ಎನ್ನುವುದರ ಬಗ್ಗೆ ಸೂರಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಸೂರಿ ಫ್ಲೇವರ್ನ ಕತೆ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಇಷ್ಟವಾಗಿ ಗ್ರೀನ್ ಸಿಗ್ನಲ್ ನೀಡಿದ್ರೆ ಇಬ್ಬರ ಸಿನಿಮಾ ಮುಂದಿನ ವರ್ಷ ಸೆಟ್ಟೇರೋದು ಪಕ್ಕ. ಆಕ್ಷನ್ ಮತ್ತು ಮಾಸ್ ನಾಯಕ ಅಂತಾನೆ ಖ್ಯಾತಿ ಗಳಿಸಿರುವ ದರ್ಶನ್ಗೆ ರಕ್ತ ಸಿಕ್ತ ಕ್ರೈಮ್ ಕಥೆಯ ಸರ್ದಾರ ಸೂರಿ ನಿರ್ದೇಶನ ಮಾಡ್ತಾರೆ ಅಂದ್ರೆ ಇಬ್ಬರ ಕಾಂಬಿನೇಷನ್ ನ ಚಿತ್ರ ಹೇಗಿರಲಿದೆ ಎನ್ನುವ ಕುತೂಹಲ ಹೆಚ್ಚಾಗಿದೆ. ಸ್ಯಾಂಡಲ್ವುಡ್ ನ ಸಾರಥಿ ಮತ್ತು ಸೂರಿ ಕಾಂಬಿನೇಷನ್ ಸಿನಿಮಾ ಮುಂದಿನ ವರ್ಷದ ಕೊನೆಯಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯ ಒಡೆಯ ಸಿನಿಮಾದ ಚಿತ್ರೀಕರಣದಲ್ಲಿರುವ ದರ್ಶನ್ ನಂತರ ರಾಬರ್ಟ್ ಮತ್ತು ಗಂಡುಗಲಿ ಮದಕರಿ ನಾಯಕ ಚಿತ್ರದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಇತ್ತ ಸೂರಿ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಇಬ್ಬರ ಸಿನಿಮಾ ಕಮಿಟ್ಮೆಂಟ್ಸ್ ಮುಗಿದ ಬಳಿಕ ಸೂರಿ ಮತ್ತು ದರ್ಶನ್ ಸಿನಿಮಾ ಪ್ರಾರಂಭವಾಗಲಿದೆ. ಸುಕ್ಕಾ ಸೂರಿ ಸಿನಿಮಾ ಅಂದಾಕ್ಷಣ ಪುನೀತ್, ಶಿವಣ್ಣ ಅಥವಾ ದುನಿಯಾ ವಿಜಯ್ ನಾಯಕರಾಗಿ ಇರ್ತಾರೆ. ಅವರಿಗೆ ಮಾತ್ರ ಸೂರಿ ಸಿನಿಮಾ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸೂರಿ ನಿರ್ದೇಶನದ 9 ಸಿನಿಮಾಗಳಲ್ಲಿ ಪುನೀತ್ ರಾಜ್ಕುಮಾರ್ಗೆ 3 ಸಿನಿಮಾ, ಶಿವಣ್ಣನಿಗೆ 2 ಸಿನಿಮಾ ಮತ್ತು ವಿಜಯ್ಗೆ 2 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಆದ್ರೀಗ ಆ ಸರ್ಕಲ್ ನಿಂದ ಆಚೆಗೆ ಬಂದು ಸ್ಯಾಂಡಲ್ವುಡ್ ನ ಬೇರೆ ಸ್ಟಾರ್ ನಟರಿಗೂ ನಿರ್ದೇಶನ ಮಾಡುವ ಪ್ಲಾನ್ ಮಾಡಿದ್ದಾರೆ. ಸುಕ್ಕಾ ಸೂರಿ ಸದ್ಯ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಟಗರು ಚಿತ್ರದಲ್ಲಿ ಡಾಲಿ ಪಾತ್ರದ ಮೂಲಕ ಖ್ಯಾತಿ ಗಳಿಸಿದ್ದ ಧನಂಜಯ್ ನಾಯಕನಾಗಿ ಅಭಿನಯಿಸುತ್ತಿರುವ ಸಿನಿಮಾ. ಟಗರು ನಂತರ ಈ ಹಿಟ್ ಕಾಂಬಿನೇಷನ್ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ 2ನೇ ಬಾರಿಗೆ ಒಂದಾಗಿದೆ. ಈ ಸಿನಿಮಾದ ನಂತರ ಸೂರಿ ಬಹು ನಿರೀಕ್ಷೆಯ ಕೆಂಡ ಸಂಪಿಗೆ ಚಿತ್ರದ ಮೊದಲ ಭಾಗ ಕಾಗೆ ಬಂಗಾರ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳಲಿದ್ದಾರಂತೆ.